Hello people, welcome back to my Python tutorial. ನಾನು ಈ ಸೆಕ್ಷನ್ ಅಲ್ಲಿ ಡಿಲೀಟಿಂಗ್ ಫಂಕ್ಷನ್ಸ್ ಏನೇನಿದೆ ಲಿಸ್ಟ್ ಅಲ್ಲಿ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ 3 ಟೈಪ್ಸ್ ಅಲ್ಲಿ ನೀವು ಡಿಲೀಟ್ ಮಾಡಬಹುದು. ಫಸ್ಟ್ ಬಂದು ಪಾಪ್ ಅಂಡ್ ನೆಕ್ಸ್ಟ್ ಬಂದು ರಿಮೂವ್ ಅಂಡ್ ನೆಕ್ಸ್ಟ್ ಬಂದು ಡೆಲ್ ಅನ್ನ ಕೀವರ್ಡ್ ಯೂಸ್ ಮಾಡಬಹುದು. ನಾನು ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ಕೊಡ್ತೇನೆ. ಲೆಟ್ ಮೀ ಕನ್ಸಿಡರ್ ಆನ್ ಎಕ್ಸಾಂಪಲ್ ಆಫ್ ಅ ಲಿಸ್ಟ್. ನಾನು ಎ ಬಿ ಸಿ ಕೊಡ್ತೀನಿ. ಓಕೆನಾ. ಫಸ್ಟ್ ಬಂದು ಪಾಪ್. L1.pop andre it will remove the last element from a list. Okay na. Now if I print this, a b barutte. Okay na. Next bandu if I give some argument, ivaga nanu particular element na delete ಮಾಡಬೇಕು. So ಅವಾಗ ನೀವು ಅದರದ್ದು index position ಕೊಟ್ರೆ, for example 1 ಅಂತ ಕೊಡ್ತಾ ಇದೀನಿ. So I will get A ಮತ್ತೆ C. ಇದು 0 1 2. So 1th position ಅಲ್ಲಿ B ಇದೆ. So it will remove B. ಓಕೆನಾ. ನೆಕ್ಸ್ಟ್ ಬಂದು ರಿಮೂವ್ ನೋಡೋಣ. ಯು ಕ್ಯಾನ್ ಗಿವ್ ದ ಎಲಿಮೆಂಟ್ ನೇಮ್ ಡೈರೆಕ್ಟ್ಲಿ. ಇವಾಗ ನಾನು ಎ ಅನ್ನೋದನ್ನ ರಿಮೂವ್ ಮಾಡಬೇಕು. ಸೊ ನಾನು ಎ ಕೊಟ್ಟು ಬಿ ಸಿ ಮಾತ್ರ ಉಳಿಸ್ಕೋತೀನಿ. ಓಕೆನಾ. ಇಲ್ಲಿ ಇಂಡೆಕ್ಸ್ ಪೊಸಿಷನ್ ಬದಲು ಡೈರೆಕ್ಟ್ ಆಗಿ ನೀವು ಎಲಿಮೆಂಟ್ ನೇ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸಿ ಕೊಟ್ರೆ ಎ ಮತ್ತೆ ಬಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಡಿಲೀಟ್ ಕೀವರ್ಡ್. ಇವಾಗ ಇಲ್ಲಿ ನಾವು ಓನ್ಲಿ ಒನ್ ಎಲಿಮೆಂಟ್ ನ ಡಿಲೀಟ್ ಮಾಡಕ್ಕಾಗುತ್ತೆ. ನಾನು ಇವಾಗ ಎ ಮತ್ತೆ ಬಿ ಒಟ್ಟಿಗೆ ಡಿಲೀಟ್ ಮಾಡಬೇಕು. ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಡಿಲೀಟ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ತಾ ಇದೀನಿ. ಡಿಲೀಟ್ L1 ಆಫ್ ಎ ಮತ್ತೆ ಬಿ. ಇವಾಗ 0 ಐ ಮೀನ್ ಇಂಡೆಕ್ಸ್ ಪೊಸಿಷನ್ ಕೊಡ್ಬೇಕು. 0 to 2 ಅಂದ್ರೆ 0 1 2. ಎ ಮತ್ತೆ ಬಿ ಡಿಲೀಟ್ ಆಗಿ ನಮ್ಗೆ ಓನ್ಲಿ ಸಿ ರಿಟರ್ನ್ ಆಗುತ್ತೆ ನೋಡಿ. ಓಕೆನಾ. ಸೊ ಇವಾಗ ನಮಗ್ ಬರೀ ಸಿ ಡಿಲೀಟ್ ಆಗ್ಬೇಕು ಅಂದ್ರೆ ಸೇಮ್ ಡಿಲೀಟ್ ಆಫ್ ಇಂಡೆಕ್ಸ್ ಪೊಸಿಷನ್ ಏನು ಬಂದು 2. ಸೊ ಸಿ ಡಿಲೀಟ್ ಆಗಿ ನಮಗೆ ಎ ಬಿ ಮಾತ್ರ ಬರುತ್ತೆ. ಸೊ ನಾವು ಲಿಸ್ಟ್ ಅಲ್ಲಿ ಡಿಲೀಟ್ ಎಲಿಮೆಂಟ್ಸ್ ನ ಡಿಲೀಟ್ ಮಾಡಕ್ಕೆ ವಿ ಕ್ಯಾನ್ ಈದರ್ ಯೂಸ್ ಪಾಪ್, ರಿಮೂವ್ ಆರ್ ಡಿಲೀಟ್. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು.